ನಂತರ BJPಯ ತಟಸ್ಥ ಬಣದವರು, ತಟಸ್ಥ ಬಣ ಅಂದರೆ ಅದರಲ್ಲಿ ಬೊಮ್ಮಾಯಿ, CT ರವಿ, ಸುನೀಲ್ ಕುಮಾರು, ಸದಾನಂದ ಗೌಡರು, R ಅಶೋಕು, ಈ ಥರದ ಅನೇಕ ನಾಯಕರು ಬರ್ತಾರೆ. ಅಶ್ವಥ್ ನಾರಾಯಣರು, ಇವರು ಹೈಕಮಾಂಡಿಗೆ ಪತ್ರ ಬರೀತಾರಂತೆ. ಹೈಕಮಾಂಡಿಗೆ ಪತ್ರ ಬರೀತಾರಂತೆ, ಅದರ ಪೂರ್ವಭಾವಿಯಾಗಿ ಒಂದು ಸಭೆ ಮಾಡ್ತಾರಂತೆ. ಯಾವ್ಯಾವ ವಿಷಯವನ್ನ ಹೈಕಮಾಂಡ್ ಗಮನಕ್ಕೆ ತರಬೇಕು, ಪತ್ರದಲ್ಲಿ ಏನೇನಿರಬೇಕು ಅಂತ ಚರ್ಚೆ ಮಾಡೋದಕ್ಕೆ ಇವತ್ತು ಸಭೆ ಮಾಡ್ತಾರಂತೆ. ಇವತ್ತು ರಾತ್ರಿ ಜಿಲ್ಲಾಧ್ಯಕ್ಷರ ಆಯ್ಕೆಯ ವಿಷಯಕ್ಕೆ ಮಧ್ಯಪ್ರವೇಶ ಮಾಡಬೇಕು ಹೈಕಮಾಂಡ್ ನಾಯಕರು ಅಂತ ಪತ್ರ. ಈ ರೀತಿಯ ಧೋರಣೆಯಿಂದ ಕಳೆದ 1 ವರ್ಷದಿಂದ ಪಕ್ಷ ಸಂಘಟನೆಗೆ ಹಿನ್ನಡೆಯಾಗಿದೆ. ದೆಹಲಿ ನಾಯಕರು ಮಧ್ಯಪ್ರವೇಶಿಸಿ ಇದನ್ನ ಸರಿ ಮಾಡದೆ ಹೋದ್ರೆ ಪಕ್ಷ ಇನ್ನಷ್ಟು ಏಟು ತಿನ್ನತ್ತೆ ಅಂತ ಪತ್ರ. ಒಂದು ಕಡೆ ತಟಸ್ಥ ಬಣದ ಸಭೆ ಇವತ್ತು ರಾತ್ರಿ ಆಗತ್ತೆ, ಇನ್ನೊಂದು ಕಡೆ ಯತ್ನಾಳ್ ಬಣದ ಅಂದ್ರೆ ಔಟ್ರೈಟ್ ಆಗಿ ಭಿನ್ನಮತೀಯರಾಗಿರುವವರ ಸಭೆ ಕೂಡ ಇವತ್ತಿದೆ ಬೆಂಗಳೂರಿನಲ್ಲಿ, ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ. ಮುಖ್ಯವಾಗಿ ಜಿಲ್ಲಾಧ್ಯಕ್ಷರ ಆಯ್ಕೆಯ ಬಗ್ಗೆ ಚರ್ಚೆಯಾಗತ್ತಂತೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀಬೇಕು, ಅದಕ್ಕೆ ತಮ್ಮ ಅಭ್ಯರ್ಥಿ ಯಾರು ಅನ್ನೋ ವಿಷಯನೂ ಚರ್ಚೆಯಾಗುತ್ತಂತೆ. ಈ ಬಣ ಕೈಗೊಂಡ ವಕ್ಫ್ ವಿರುದ್ಧದ ಹೋರಾಟ, ಜೆಪಿಸಿಗೆ ಇವರು ಕೊಟ್ಟ ವರದಿ, ಎಲ್ಲದಕ್ಕೂ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಮೆಚ್ಚುಗೆ ವ್ಯಕ್ತ ಆಗಿದೆ. ಜೆಪಿಸಿಯಿಂದಲೂ ಶಬಾಷ್ಗಿರಿ ಸಿಕ್ಕಿದೆ. ಜಗದಂಬಿಕಾ ಪಾಲ್ರು ಫೋನ್ ಮಾಡಿ ಹೇಳಿದಾರಂತೆ, ಮಸೂದೆಯ ಅಂತಿಮ ಕರಡನ್ನ ತಯಾರು ಮಾಡೋದಕ್ಕೆ ನಿಮ್ಮ ವರದಿ ತುಂಬಾ ಹೆಲ್ಪ್ ಆಯಿತು ಅಂತ. ಅದಾದ ಮೇಲೆ ಇವರೊಂದು ಮೀಟಿಂಗು ಅಂತ ಮಾಡಿಲ್ಲ, ಇದೇ ಸಭೆ. ಅರವಿಂದ ಲಿಂಬಾವಳಿ, ಬಸನಗೌಡ ಪಾಟೀಲ್, ಯತ್ನಾಳ್, BP ಹರೀಶ್, ಕುಮಾರ್ ಬಂಗಾರಪ್ಪ ಸೇರಿದಂತೆ ಅನೇಕ ನಾಯಕರು ಇವತ್ತಿನ ಸಭೆಯಲ್ಲಿರ್ತಾರಂತೆ. ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ ಅವರು ಬರ್ತಿಲ್ವಂತೆ. ಈ ಮಧ್ಯೆ ಬಸನಗೌಡ ಪಾಟೀಲ್ ಯತ್ನಾಳರದ್ದು ಮತ್ತೊಂದು ಎಪಿಸೋಡಿನ ವಾಗ್ದಾಳಿ. ವಿಜಯೇಂದ್ರ ಚಡ್ಡಿ ಹಾಕೋ ಮುಂಚೆಯಿಂದನೇ ಪಕ್ಷದಲ್ಲಿದ್ದವರು, ಈ ಬಚ್ಚನಿಂದ ನಾವು ಕಲಿಬೇಕಾ, ಏನ್ ಮಾಡ್ತೀರಾ, ಪಾರ್ಟಿಯಿಂದ ಹೊರಗೆ ಹಾಕ್ತೀರಾ, ನಾವು ರೆಡಿ ಇದ್ದೀವಿ. ಅಪ್ಪ ಮಗ ಮತ್ತೊಬ್ಬ ಮಗ, ನೀವೇ ಎಲ್ಲರೂ ಇದ್ದು ಬಿಡಿ. ಈ ಅಧ್ಯಕ್ಷನನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ಸುತಾರಾಮ್ ಒಪ್ಪಲ್ಲ. ಬಸನಗೌಡ ಪಾಟೀಲ್ ಯತ್ನಾಳರ ಆಕ್ರೋಶ. ಸಾಕಷ್ಟು ವಿಜಯೇಂದ್ರ ಅವರ
ಒರಿಜಿನಲ್ ಬಣ್ಣ ಹೊರಗೆ ಬೀಳ್ತಾ ಇದೆ. ಅವರೊಬ್ಬ ಯಾವ ರೀತಿ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಜಿಲ್ಲಾ ಅಧ್ಯಕ್ಷರುಗಳನ್ನು. ನಾತೀನಿ ವಿಜೇಂದ್ರಿಗೆ ಒಂದು ಸಲಹೆ ಕೊಡ್ತೀನಿ, ಇದನ್ನೆಲ್ಲ ಯಾಕೆ ಸರ್ಕಸ್ ಮಾಡ್ತಾ ಇದ್ದೀರಿ? ಚುನಾವಣೆ ನಾಟಕ ಕಂಪನಿ ನೇರವಾಗಿ ರಾಧಾ ಮೋಹನ್ ದಾಸ್ ಹಿಡಿದು ಅಧ್ಯಕ್ಷದ ಘೋಷಣೆ ಮಾಡಿ ಹಿಂಗೆ ಕೈ ಎತ್ತಿಬಿಟ್ರಿ. ಹಂಗೆ ಪೈಲ್ವಾನ್ ಕುಸ್ತಿ ಪೈಲ್ವಾನ್ ಇರ್ತಾರಲ್ಲ, ಹಿಂಗೆ ಎತ್ತಿಬಿಟ್ರೆ ಮುಗಿದೋಯ್ತು. ಸುಮ್ಮನೆ ಚುನಾವಣೆ ಮಾಡೋದು. ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರಾಗಿ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳ್ ಆಗಲಿ, ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟಿ ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ? ಹೊರಗಾಗ್ತೀರಾ? ಎಷ್ಟು ಮಂದಿನ ಹೊರಗಾಗ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು. ನಿಮ್ಮ ಅಪ್ಪನ ಅಂಜಿಸಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ ಕರ್ನಾಟಕದಲ್ಲಿ. ನಾಳೆ ಕೂಡ್ತೀವಿ, ಚರ್ಚೆ ಮಾಡ್ತೀವಿ, ಮುಂದೆ ಏನು ಮಾಡಬೇಕು. ಈ ಅಧ್ಯಕ್ಷತೆಯನ್ನು ಸುತಾರಾಮ್ ಒಪ್ಪು ಪ್ರಶ್ನೆ ಇಲ್ಲ. ಯಾರು ಆಗ್ಬೇಕು ಅಭ್ಯರ್ಥಿ ಅನ್ನೋದು ಫೈನಲ್ ಮಾಡಿಲ್ಲ. ಎಲ್ಲರೂ ಕೂಡಿ ಒಂದು ಅಭ್ಯರ್ಥಿಯನ್ನು ಸೂಚನೆ ಮಾಡಿದ್ರೆ ಅವ್ರನ್ನ ನಾವು ಅಭ್ಯರ್ಥಿ ಮಾಡ್ತೀವಿ. ಯಾವಾಗಲೂ ಭಾಳ ದಿವಸ ಅನ್ಯಾಯ, ಸರ್ವಾಧಿಕಾರ, ಈ ಮನೋಭಾವನೆ ಯಾವ ನಾಯಕನ ಬಳಿ ಇರ್ತದೆ ಆ ನಾಯಕನ ಅಂತ್ಯ ಆಗೋದೆ. ಹಂಗೆ ಇದು ಅಂತ್ಯದ ಕಾಲ ಬಂದಿದೆ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬರ್ತಾ ಬರ್ತಾ 3 ಬಣ ಹೋಗಿ 2 ಬಣ ಆಗುವ ಕಡೆ BJP ಹೋಗ್ತಾ ಇದೆ ಅಂತ ಅನ್ನಿಸ್ತಿಲ್ವಾ? ಅದೇ ತಟಸ್ಥ ಬಣ ಅಂತ ಏನು ನಾವು ಕರಿತಾ ಇದ್ವಿ, ಅದು ನಿಧಾನವಾಗಿ ನಾವು ವಿಜೇಂದ್ರ ವಿರುದ್ಧ ಇದ್ದೀವಿ ಅಂತಕ್ಕಂಥದ್ದನ್ನು ತೋರಿಸುವ ಒಂದು ಡಾಕ್ಟರ್ ಸುಧಾಕರ್ ಮಾತುಗಳಿಂದ, ಬೊಮ್ಮಾಯಿ ಪ್ರತ್ಯೇಕವಾಗಿ ನಡೆಸಿರ್ತಕ್ಕಂಥ ಸಭೆಗಳಿಂದ, ಬೆಂಗಳೂರಿನ ಡೆವಲಪ್ಮೆಂಟ್ಗಳಿಂದ ಹಾಗೆ ಅನ್ನಿಸ್ತಾ ಇದೆ. ಆದರೆ ನನಗನ್ಸುತ್ತೆ ಅಜಿತ್, ಯತ್ನಾಳ್ರ ಮಾತುಗಳನ್ನು ಕೇಳಿದಾಗ ಮತ್ತು ವಿಜೇಂದ್ರ ತೆಗೆದುಕೊಳ್ತಾ ಇರತಕ್ಕಂಥ ನಿರ್ಧಾರಗಳನ್ನು ನೋಡಿದಾಗ ವಿಜೇಂದ್ರ ಮತ್ತು ಯತ್ನಾಳ್ ಜೊತೆ ಕೆಲಸ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಐದರ್ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿಬೇಕು, ಇಲ್ಲ ವಿಜೇಂದ್ರ ಅಂದರೆ ಆ ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ಳದೆ ಹೈಕಮಾಂಡ್ ಇಬ್ಬರ ನಡುವೆ ತೇಪೆ ಹಚ್ತೀವಿ ಅಥವಾ ಇದು ನೋಡಿ, ಈಗ 3-4 ತಿಂಗಳಾಯಿತು, ಎಲ್ಲೂ ಕೂಡ ಇದು ಮುಗಿಯುವ ಮಾತೇ ಕಾಣ್ತಾ ಇಲ್ಲ. ಅಲ್ಲ, ವಿಜೇಂದ್ರನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಿ ಯತ್ನಾಳ್ರನ್ನ ಕೋರ್ ಕಮಿಟಿಗೆ ತಗೊಂಡು ಹಾಗೇನೂ ಮಾಡೋಕ್ಕಾಗೋದಿಲ್ಲ ಅಂತೀರಾ? ಮಾತುಗಳನ್ನು ಕೇಳಿ ಅಲ್ವಾ. ಅದೇ ಈಗ ನೀವು ಯತ್ನಾಳ್ರ ಮಾತುಗಳನ್ನು ಕೇಳಿದಾಗ ಏಕವಚನದಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿದರು, ಇನ್ನೊಂದು ಕಡೆ ಡಾಕ್ಟರ್ ಸುಧಾಕರ್ ವಿಜೇಂದ್ರ ಬಗ್ಗೆ ಟೀಕೆ ನಡೆಸಿದರು. ವಿಜೇಂದ್ರ ಪರವಾಗಿ ಬಂದು ಪ್ರೀತಮ್ ಗೌಡ ಮತ್ತು ವಿಶ್ವನಾಥ್ ಏನಿದ್ದಾರೆ, SR ವಿಶ್ವನಾಥ್, ಅವರು ಡಾಕ್ಟರ್ ಸುಧಾಕರ್ ಬಗ್ಗೆ ಮಾತನಾಡಿದರು. ಆ ಮಾತನಾಡುವ ಪರಿಯನ್ನು ನೋಡಿದಾಗ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಕರ್ನಾಟಕ BJP ಲ್ಯಾಕ್ಸ್ ಪೊಲಿಟಿಕಲ್ ಮ್ಯಾಚುರಿಟಿ ಅಂತ ಅನಿಸುತ್ತೆ. ನಿಮಗೆ ರಾಜಕಾರಣದಲ್ಲಿ ಹಿಂದೆ ಎಷ್ಟು ಏನೇನೆಲ್ಲ ಜಗಳಗಳಾಗಿವೆ ರೀ. ಆದರೆ ಪಬ್ಲಿಕ್ಲಿ ಬಂದಾಗ ಒಂದೇ ಪಾರ್ಟಿಯವ್ರ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ವಿಪಕ್ಷದ ನಾಯಕರ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಒಂದು ಪೊಲಿಟಿಕಲ್ ಡಿಗ್ನಿಟಿಯನ್ನು ಮೇಂಟೈನ್ ಮಾಡಲಾಗ್ತಾ ಇತ್ತು. ಅದು ಕರ್ನಾಟಕ BJPಯ ನಾಯಕರು ಕಳೆದುಕೊಂಡಿದ್ದು ಕೂಡ ಇವತ್ತಿನ ಪರಿಸ್ಥಿತಿಗೆ ಮುಖ್ಯ ಕಾರಣ ಅಂತ ಅನಿಸ್ತಾ ಇದೆ. ನೋಡಿ, ಹಿಂದೆ ನಾನು ಮೊನ್ನೆ ಯಾರೋ ಸಿಕ್ಕಿದ್ರು ನನಗೊಬ್ಬರು, ಅವ್ರು ಕಾಂಗ್ರೆಸ್ನಲ್ಲೇ ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ಹಿಂದೆಲ್ಲ ರೀ ಈಗ BJP ಇಷ್ಟೆಲ್ಲ ಸಂಘಟನೆ ಇದೆ, ನರೇಂದ್ರ ಮೋದಿ ಇದ್ದಾರೆ, ಅಮಿತ್ ಶಾ ಇದ್ದಾರೆ, ಸರ್ವೆ ಏಜೆನ್ಸಿಗಳಿವೆ. 83ರಲ್ಲಿ ಮತ್ತು 94ರಲ್ಲಿ ಜನತಾದಳಕ್ಕೆ ಅಧಿಕಾರ ಬಂತಲ್ವಾ. ಏನು ಅವ್ರ ಹತ್ರ ಏನು ಭಾಳ ಸಂಘಟನೆ, ಈಗೇನು ಇವರು RSS, ABVP, ವಿಶ್ವ ಹಿಂದೂ ಪರಿಷತ್ ಎಲ್ಲ ಇತ್ತ? ಇಲ್ಲ. ದೇವೇಗೌಡರು, ಹೆಗಡೆ, ಬೊಮ್ಮಾಯಿ, JH ಪಟೇಲರು ಕೈ ಹಿಡ್ಕೊಂಡು ಅಡ್ಡಾಡಿದ್ರು ಅಷ್ಟೇ. ಕೊನೆ 2 ತಿಂಗಳ ಕಾಲ ಕಾಂಗ್ರೆಸ್ನಿಂದ ಜನ ಬೇಸತ್ತಿದ್ರು, ಬಂದು ಜನತಾದಳಕ್ಕೆ ಓಟ್ ಹಾಕಿ. ಹೌದು, ಅದೇ ರೀತಿ ಕಾಂಗ್ರೆಸ್ಗೂ ಕೂಡ ಮತ್ತೆ ಅಧಿಕಾರ ಸಿಕ್ತು. ಕರ್ನಾಟಕದ BJP ನಾಯಕರು ಅಷ್ಟನ್ನೂ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು ಯಾಕೆ, ಏನು, ಇದು ಬರೀ ವಿಜೇಂದ್ರ ಮೇಲೆ ಬ್ಲೇಮ್ ಗೇಮ್ ಮಾಡೋದು ಅಥವಾ ಬರೀ ಯತ್ನಾಳ್ ಮೇಲೆ ಅಸಮಾಧಾನ ಅಥವಾ ತಟಸ್ಥ ಬಣ ಅಂತಕ್ಕಂಥದ್ದಲ್ಲ. ಒಂದು ಓವರ್ ಆಯಿಲಿಂಗ್ನ ಅವಶ್ಯಕತೆ ಕರ್ನಾಟಕದ BJPಗಿದೆ. ಆಮೇಲೆ ಜೊತೆಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವ ಸ್ಥಿತಿಗೆ ತಲುಪಿರುವಾಗ ಹೈಕಮಾಂಡ್ ಆದರೂ ಇದನ್ನು ಹೇಗೆ ಬಗೆಹರಿಸುತ್ತೆ? ಐದರ್ ಯು ಹ್ಯಾವ್ ಟು ಚೂಸ್ A ಆರ್ ಯು ಥ್ರೋ ಔಟ್ A, ಐದರ್ ಯು ಹ್ಯಾವ್ ಟು ಚೂಸ್ B. ಅಷ್ಟೇ. ಅಮಿತ್ ಶಾ ಎಲ್ಲ ಕರ್ನಾಟಕ ನೆನೆಸ್ಕೊಂಡ್ರೆ ರಾತ್ರಿ ನಿದ್ದೆನೇ ಬರೋದಿಲ್ವೇನೋ. ಅಲ್ಲ, ಇನ್ ಎನಿ ಇವೆಂಚುಯಾಲಿಟಿ ಯು ಆರ್ ಲೂಸಿಂಗ್ A ಆರ್ B. ಹೌದು. ಹಾಗಿರುವಾಗ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕುತೂಹಲ ಅಂತೂ ಉಳಿದಿಲ್ಲ. ನೋಡೋಣ ಏನಾಗತ್ತೆ.
ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.